ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ಒಂದು ಹೊಸ ಯೋಜನೆ ಬಗ್ಗೆ ಕುರಿತು ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟನ್ನು ಕೊಡುತ್ತೇನೆ. ಇದು ಮಹಿಳೆಯರಿಗೆ ಒಂದು ಹೊಸ ಯೋಜನೆ. ಪ್ರತಿ ತಿಂಗಳೂ ಸಹ 8,300 ರೂಪಾಯಿ ಹಣ ಆದರೆ ಬರುತ್ತೆ. ಈ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಯೋಜನೆಯ ಹೆಸರೇನು, ಈ ಒಂದು ಯೋಜನೆಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಆ್ಯಂಡ್ ಹಾಗೇನೂ ಸಹ ಈ ಯೋಜನೆ ಬಗ್ಗೆ ನಿಮ್ಗೆ ಏನೆಲ್ಲ ಡೌಟ್ಸ್ ಇದೆ ಅದೆಲ್ಲದ್ರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ, ಜೊತೆಗೆ ಚಾನಲ್ಗೆ ಲೈಕನ್ನು ಮಾಡಿ, ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಉಚಿತವಾಗಾದರೆ ಪಡ್ಕೋತೀರಾ. ಮೊದಲಿಗೆ ನೋಡಿ, ಇಲ್ಲಿ ಮಹಿಳೆಯರಿಗೆ ಒಂದು ಹೊಸ ಯೋಜನೆ ಆದರೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳೂ ಸಹ ನಮ್ಮ ಕರ್ನಾಟಕದಲ್ಲಿರುವಂತಹ ಮಹಿಳೆಯರಿಗೆ 8,300 ರೂಪಾಯಿ ಹಣ ಆದರೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡಿ. ಮೊದಲಿಗೆ ಈ ಒಂದು ಯೋಜನೆ ಏನಿದೆ, ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಪ್ರತಿ ತಿಂಗಳೂ ಸಹ 8,300 ರೂಪಾಯಿ ಹಣ ಆದರೆ ಸಿಗುತ್ತೆ. ನೀವು ಕೇಳ್ಬೋದು, ಸರ್ ಹಾಗಿದ್ರೆ ಈ ಮಹಾಲಕ್ಷ್ಮಿ ಯೋಜನೆ ಈಗಾಗಲೇ ಸಹ ಬಂದ್ಬಿಟ್ಟಿದೆಯಾ, ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬಹುದಾ, ಅರ್ಜಿಯನ್ನು ಸಲ್ಲಿಸಬೇಕಾ ಅಂತ ಕೇಳ್ತಿದ್ರ. ಮೊದಲಿಗೆ ನೋಡಿ, ಇದು ಕಾಂಗ್ರೆಸ್ ಸರ್ಕಾರ ಹೇಳಿರೋದು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು. ಇದಕ್ಕೆ ಒಂದು ಕಂಡೀಷನ್ ಆದರೆ ಇದೆ. ಏನೊಂದು ಕಂಡೀಷನ್ ಇರುವಂಥದ್ದು ಅಂತ ಅಂದರೆ, ಈಗಾಗಲೇ ರಾಹುಲ್ ಗಾಂಧಿ ಸರ್ ಅವರು ಹೇಳಿದ್ದಾರೆ. ಈಗ ನೆಕ್ಸ್ಟು ನಿಮ್ಗಳಿಗೂ ಗೊತ್ತು, ಲೋಕಸಭಾ ಎಲೆಕ್ಷನ್ಸ್ ಆದರೆ ಹತ್ತಿರ ಬರ್ತಿದೆ. ಲೋಕಸಭಾ ಎಲೆಕ್ಷನ್ಸಲ್ಲಿ ಈಗ ನೆಕ್ಸ್ಟು ಸೆಂಟ್ರಲಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ. ಈಗ ನೆಕ್ಸ್ಟು ಲೋಕಸಭಾ ಎಲೆಕ್ಷನ್ಸ್ ಆದರೆ ಇದ್ದಾವೆ. ಆ ಒಂದು ಎಲೆಕ್ಷನ್ಸಲ್ಲಿ ಎಲ್ಲರೂ ವೋಟಿಂಗನ್ನು ಮಾಡ್ತಾರೆ. ವೋಟಿಂಗ್ ಮಾಡಿದ್ದೆಲ್ಲನೂ ಆದಮೇಲೆ ಈಗ ರಾಹುಲ್ ಗಾಂಧಿ ಸರ್ ಅವರು ಏನಾದರೂ ವಿನ್ ಆದರೆ ಕೇಂದ್ರ ಸರ್ಕಾರದಲ್ಲಿ, ಆಗ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ. ಇನ್ ಕೇಸ್ ಏನಾದರೂ ಈಗ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯನ್ನು ಜಾರಿ ತರ್ತಾರೆ. ಪ್ರತಿ ತಿಂಗಳೂ ಸಹ 8,300 ರೂಪಾಯಿ ಹಣ ಆದರೆ ಸಿಗುತ್ತೆ. ಬಟ್ ಸದ್ಯಕ್ಕೆ ಅವ್ರು ಹೇಳಿರೋದು ವರ್ಷಕ್ಕೆ 1 ಲಕ್ಷ ಅಮೌಂಟನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು. ವರ್ಷಕ್ಕೆ 1 ಲಕ್ಷ ಅಮೌಂಟ್ ಅಂತ ಅಂದರೆ ಪ್ರತಿ ತಿಂಗಳೂ ಸಹ 8,300 ರೂಪಾಯಿ ಹಣ ಆದರೆ ಸಿಗುತ್ತೆ. ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಏನು ಬರ್ತಿದೆ, ಪ್ರತಿ ತಿಂಗಳು 2,000 ಹಣ, ಆ ಒಂದು ಯೋಜನೆಯೂ ಸಹ ಬರುತ್ತೆ. ಅದನ್ನು ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಪ್ರತಿ ತಿಂಗಳು 10,300 ರೂಪಾಯಿ ಹಣ ಆದರೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದು. ಇನ್ ಕೇಸ್ ಏನಾದರೂ ಸೆಂಟ್ರಲ್ ಗೌರ್ನಮೆಂಟಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ, ಈಗ ನೆಕ್ಸ್ಟು ಎಲೆಕ್ಷನ್ಸ್ ಕಂಪ್ಲೀಟ್ ಆಗಬೇಕು. ಎಲೆಕ್ಷನ್ಸ್ ಆಗಿದ್ದಾದಮೇಲೆ ರಿಸಲ್ಟ್ಸ್ ಬರಬೇಕು. ರಿಸಲ್ಟ್ ಬಂದಿದ್ದ ಆದಮೇಲೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಮಹಾಲಕ್ಷ್ಮಿ ಯೋಜನೆ ಬರುವಂಥದ್ದು. ಅದನ್ನು ಬಿಟ್ಟರೆ ನೀವು ಸುಮ್ಮನೆ ಕೇಳ್ತಾನೆ ಇರ್ತೀರಾ, ನಾವು ಅಪ್ಲಿಕೇಶನ್ ಯಾವಾಗ ಹಾಕೋದು ಏನು ಅಂತ. ಸದ್ಯಕ್ಕೆ ನೀವು ಎಲ್ಲೂ ಅರ್ಜಿಯನ್ನು ಸಲ್ಲಿಸೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಈಗ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ನಿಮಗೆ ಇಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಲಾಭನೂ ಸಿಗ್ತಾ ಇರೋದು. ಇನ್ ಕೇಸ್ ಏನಾದರೂ ಕಾಂಗ್ರೆಸ್ ಸರ್ಕಾರ ಬರದೆ ಬೇರೆ ಯಾವುದಾದ್ರೂ ಸರ್ಕಾರ ಬಂದಿದ್ರೆ ನಿಮ್ಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಸಿಗ್ತಿರ್ಲಿಲ್ಲ. ಇದು ಗ್ಯಾರಂಟಿ ಯೋಜನೆ ರೀತಿಯಲ್ಲೇ ಈಗ ನೆಕ್ಸ್ಟ್ ಇರುವಂಥ ಲೋಕಸಭಾ ಎಲೆಕ್ಷನ್ಗೂ ಸಹ ಇದು ಒಂದು ರೀತಿಯ ಗ್ಯಾರಂಟಿ ಯೋಜನೆ ರೀತಿಯಲ್ಲೇ ಕೊಟ್ಟಿರೋದು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು. ಈ ಮಹಾಲಕ್ಷ್ಮಿ ಯೋಜನೆ ಅಡಿ ಮಹಿಳೆಯರಿಗೆ ಪ್ರತಿ ತಿಂಗಳೂ ಸಹ 8,300 ರೂಪಾಯಿ ಸಿಗುತ್ತೆ. ವರ್ಷಕ್ಕೆ 1 ಲಕ್ಷ ಹಣ ಆದರೆ ಸಿಗುವಂಥದ್ದು. ಈಗ ನೆಕ್ಸ್ಟು ಸೆಂಟ್ರಲಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಅಷ್ಟೇ ನಿಮಗೆ ಈ ಒಂದು ಯೋಜನೆಯ ಲಾಭ ಆದರೆ ಸಿಗುವಂಥದ್ದು. ನೆಕ್ಸ್ಟ್ ಸೆಂಟ್ರಲಲ್ಲಿ ಬಂದಿದ್ದ ಆದಮೇಲೆ ಏನಾದ್ರು ಕಂಡೀಷನ್ಸನ್ನು ಇಟ್ಟರೆ ಅಥವಾ ಇದ್ರ ಬಗ್ಗೆ ಏನಾದರೂ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಅಂದರೆ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಯಾರೂ ಸಹ ತುಂಬ ಎಕ್ಸೈಟಿಂಗ್ ಆಗೋ ಅವಶ್ಯಕತೆ ಇಲ್ಲ. ಎಲ್ಲಿ ಅರ್ಜಿ ಸಲ್ಲಿಸೋದು, ಎಲ್ಲಿ ಇದನ್ನು ಅಪ್ಲೈ ಮಾಡೋದು, ಯಾವ ಕೇಂದ್ರಕ್ಕೆ ಹೋಗಬೇಕು ಏನು ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದನ್ನು ಸಹ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮುಂದೆ ಈಗ ನೆಕ್ಸ್ಟ್ ಸೆಂಟ್ರಲಲ್ಲಿ ಒಂದು ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬಹುದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.